ಆತ್ಮೀಯರೇ, ನಿಮಗೊಂದು ಸಾಂಬಾರು ಸಸ್ಯವನ್ನು ಪರಿಚಯಿಸುತ್ತಿದ್ದೇನೆ ನೋಡಿ. ಎಲ್ಲ ಮರಾಠಾ ಮೊಗ್ಗು ಮಸಾಲೆ ಪದಾರ್ಥಗಳಲ್ಲಿ ಇದರ ಹಿಗ್ಗು, ಇದರ ಸೌಂದರ್ಯ ಅತಿ ಹೆಚ್ಚು. ಇದಿನ್ನೂ ಸಣ್ಣ ಸಣ್ಣ ಮಗುಗಳು ಬಂದಿವೆ. ಇನ್ನೂ ದೊಡ್ಡ ಪ್ರಮಾಣ ಆಗ್ತದೆ ಇದು ನೋಡಿ. ಇದು ನಮ್ಮ ರೈತ ಬಾಂಧವರು ತೋಟಗಾರಿಕಾ ಇಲಾಖೆಯವರ ಸಂಪರ್ಕ ಪಡೆದು ಸಸಿಗಳನ್ನು ತಮ್ಮ ತೋಟ, ಗದ್ದೆ, ಹೊಲಗಳಲ್ಲಿ ತಂದು ಹಾಕಿದರೆ ಆಯಿತು. ಸ್ವಲ್ಪ ತಂಪಾದ ವಾಯುಗುಣ ಇದಕ್ಕೆ ಅವಶ್ಯಕ ನೋಡಿ. ಹೆಚ್ಚಿನ ಖರ್ಚಿರುವುದಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಸಂಸಾರದ ನೊಗ ಹೊತ್ತವರಿಗೆ ಆದಾಯವನ್ನು ನೀಡುವಲ್ಲಿ ಈ ಮರಾಠಾ ಮೊಗ್ಗು ಸಹಾಯ ಮಾಡಬಲ್ಲದು ಎಂದು ಹೇಳಬಲ್ಲೆನು ನೋಡಿ. ಇವೆಲ್ಲವೂ ತುಂಬ ಚೆನ್ನಾಗಿ ಈಗ ತಾನೇ ಮೊಗ್ಗುಗಳು ಬರ್ತಾಯಿವೆ. ಇನ್ನೂ ಒಂದು ತಿಂಗಳುಗಳ ಕಾಲ ಹೋಗಬೇಕು. ಈ ಮೊಗ್ಗು ಸ್ವಲ್ಪ ದಪ್ಪನೆ ಸೈಜಿಗೆ ಬರ್ತದೆ. ಇದನ್ನು ಚೆನ್ನಾಗಿ ಬಂದ ಮೇಲೆ ತೆಗೆದು ಒಣಗಿಸಿದರೆ ಇದರ ಸುವಾಸನೆಯೇ ಬೇರೆ. ಮರಾಠ ಮೊಗ್ಗು ರೈತನ ಜೀವನದ ಹಿಗ್ಗು ಎಂದು ಹೇಳಬಹುದು. ತಾವುಗಳು ಏಕೆ ತಮ್ಮ ತಮ್ಮ ತೋಟಗಳಲ್ಲಿ, ಗದ್ದೆಗಳಲ್ಲಿ, ಹೊಲದ ಬದುವಿನಲ್ಲಿ ಇಂತಹ ಸಸ್ಯಗಳನ್ನು ತಂದು ಹಾಕಿ ಸಾಕಬಾರದು ನೋಡಿ. ಇದರಲ್ಲಿ ಮೊಗ್ಗು ಸಿಗುತ್ತೆ. ಇದರ ಜೊತೆಯಲ್ಲಿ ಈ ಎಲೆಗಳು ಇದಾವಲ್ಲ, ಇವು ಪತ್ರೆ ಅಂತ ಹೇಳ್ತೇವೆ. ಪತ್ರೆಗೂ ಬಹಳಷ್ಟು ಆದಾಯ ಇದೆ, ಮೊಗ್ಗಿಗೂ ಆದಾಯ ಇದೆ. ಪ್ರಯತ್ನ ಮಾಡಿ. ನಾನು ನಮ್ಮ ಹಳೆಯನ ತೋಟಕ್ಕೆ ಬಂದಿದ್ದೆ. ಅವರು ಧಾರವಾಡ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯ ಅವರ ಸಂಪರ್ಕ ಮಾಡಿಕೊಂಡು ಈ ಥರದ ಅನೇಕ ಸಾಂಬಾರು ಸಸ್ಯಗಳನ್ನು ಹಾಕಿರ್ತಾರೆ. ದಾಲ್ಚಿನ್ನಿ, ಮರಾಠ ಮೊಗ್ಗು, ಜಾಯ್ಕಾಯಿ. ನೀವುಗಳು ನಿಮ್ಮ ಹತ್ತಿರದ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಈ ಥರದ ಸಾಂಬಾರು ಪದಾರ್ಥಗಳ ಸಸ್ಯಗಳನ್ನು ತಂದು ಹಾಕಿದ್ದೆ ಆದಲ್ಲಿ ನಿಮಗೂ ಒಂದಿಷ್ಟು ಆದಾಯ ಸಿಗಬಹುದು. ಧನ್ಯವಾದಗಳು.